ಒಂದು 10 ಜನ ಅಂತಲ್ಲ, ಇಡೀ ಎಂಟೈರ್ ಕರ್ನಾಟಕನೇ ರಜತ್ ಸರ್ ಬಿಗ್ ಬಾಸ್ಗೆ ಯಾರು ಅಂತ ಎಲ್ಲ ಗೊತ್ತಾಗಿದೆ. ಹೌದು. ಒಂದು 2 ನಿಮಿಷ ಮಾತಾಡಿ ಸರ್, ಬೇಜಾರು ಮಾಡಬೇಡಿ. ಮಾತಾಡಿ ಸರ್. ಹಾಂ ಸರ್, ಹೇಳಿ ಸರ್. ನೀವು ಹೋಗಿದ್ರಿ, ಸೌಜನ್ಯ ತಾಯಿನ ಮೀಟ್ ಆಗಿದ್ರಿ. ಹೌದು. ಬಟ್ ಆ ಟೈಮಲ್ಲಿ ಬಂದಾಗ ಅವ್ರು ಎಂತಕ್ಕೆ ಅಟ್ಯಾಕ್ ಮಾಡಿದ್ರು ಅಂತ ಎಲ್ಲರದೊಂದು ಇಡೀ ಒಂದು ಕ್ವಶನ್ ಅದು. ಹೌದು. ಹಾಂ ಹೇಳಿದ್ನಲ್ಲ ಸರ್. ಹಾಂ ಹೇಳಿ ಸರ್. ಅಲ್ಲ, ಹೇಳಿದ್ನಲ್ಲ ಸರ್ ಎಂತಕ್ಕೆ ಅಟ್ಯಾಕ್ ಮಾಡಿದ್ರು ಅಂತ. ಹಾಂ ಹೇಳಿ ಸರ್. ನನಗೆ ಅವರು ಈಗ ತುಳು ನೀವು- ಮಾತಾಡ್ತಾ ಇದಕ್ಕೆ ನನಗೆ ಅರ್ಥನೂ ಆಗಿಲ್ಲ. ಹಾಂ ಸರ್ ಮಾತಾಡಿ. ಬಟ್ ಹಾಂ ಮಾತಾಡಿ ಸರ್, ಮಾತಾಡಿ. ಅವರು ತುಳು ಮಾತಾಡಿದಕ್ಕೆ ನನಗೆ ಅರ್ಥ ಆಗಿಲ್ಲ ಕ್ಲಾರಿಟಿಯಿಂದ. ಹಾಂ ಹೇಳಿ ಬಟ್ ಸರ್. ಆದ್ರೆ ಕ್ಷೇತ್ರದ ಹೆಸರು ಹಾಳು ಮಾಡ್ತಿದ್ದೀರಾ ಅಂತ ಹೊಡೆದಿದ್ದಂತೂ ಸತ್ಯ. ಹೌದು. ಆಮೇಲೆ ಅದು ಕ್ಯಾಮ್ರಾ ಎಲ್ಲ ಹೊಡೆದಾಕಿದ್ದಾರೆ ಇಂಟರ್ವ್ಯೂ ತಗೊಂಬಾರ್ದು ಅಂತ. ಹಾಂ ಹೇಳಿ ಸರ್. ಹೌದು. ಅದು ನನ್ನ ಮುಂದೆನೇ ಆಗಿದ್ದು. ಹಾಂ ಹೇಳಿ ಸರ್. ಅದಾದ್ಮೇಲೆ ನಾನು ಹೊರಟೆ ಅಲ್ಲಿಂದ. ನಾನೇ ಆಕ್ಚುಲಿ ಪೊಲೀಸ್ನ ಕಳಿಸಿದ್ದು ನಾನೇ. ಹೌದಾ? ಹೌದು. ಹಾಂ ಹೇಳಿ ಸರ್. ಸರಿ ಸರ್, ಈಗ ನಾನು ಸರ್ ಒಂದು ನಿಮಿಷ. ಹಲೋ ಹೇಳಿ ಸರ್, ಹೇಳಿ. ಸರ್, ನಾನೊಬ್ಬ ಸುಬ್ರಹ್ಮಣ್ಯ ದೇವಸ್ಥಾನದ ಹಿತರಕ್ಷಣಾ ವೇದಿಕೆ ಸದಸ್ಯನಾಗಿ ನಾನು ನಿಮ್ಮ ಹತ್ರ ಮಾತಾಡೋದೇನಂದ್ರೆ, ಈ ಪ್ರಚಾರ ಆಗ್ತಿದ್ದಲ್ಲ ಏನ್ ಸರ್? ಸರ್ ಗಲಾಟೆಗೆ ಕಾರಣದ್ದು ಅಂತ ಅಂದ್ರೆ ಏನ್ ಸರ್? ನಿಮ್ಮ ಸರ್ ಒಂದು 2 ನಿಮಿಷ, ಯಾಕಂದ್ರೆ ನನಗೆ ಬೇಕಾಗುತ್ತೆ ಸರ್. ಅಲ್ಲ ಸರ್, ಏನಂದ್ರಿ ಸರ್? ನನಗೆ ಅದು ಕೇಳಿಸ್ಲಿಲ್ಲ ಸರ್. 1 ನಿಮಿಷ ಸರ್, ಸ್ವಲ್ಪ ಡ್ರೈವಿಂಗಲ್ಲಿ ಇದ್ದೀನಿ, ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗ್ಬೋದು. ಎಂತ ಸರ್ ಗೊತ್ತಾ, ನನಗೆ ನಿಮ್ಮ ಮೇಲೆ ಬೇಜಾರಿಲ್ಲ. ಅಲ್ಲ, ನಾನು ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ನಾವೊಂದು ಅಭಿಪ್ರಾಯ ಇಟ್ಟವನು. ಅಂದರೆ ನಾವು ಸಣ್ಣದಲ್ಲಿ ಅಲ್ಲಿ ಹುಟ್ಟಿ ಬೆಳೆದ ಕಾರಣ ನಾವು ತಿಂಗಳಿಗೊಮ್ಮೆ ಹೋಗ್ತೀವಿ. ನನಗೆ ಎಲ್ಲ ಬಗ್ಗೆ ಅಭಿಪ್ರಾಯ ಇದೆ. ನಾನು ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅಂತ ನನಗೆ ಇಷ್ಟುವರೆಗೂ ನನ್ನ ಕ್ಲಾರಿಟಿ ಸಿಕ್ಕಿಲ್ಲ. ಹಂಗಂತೇಳಿ ನಾನು ರಜತ್ ಸರ್ ಹತ್ರ ಕೇಳೋದೇನಂದ್ರೆ, ನಾನೇನು ಮೀಡಿಯಾದವನಲ್ಲ, ನಾನು ನಿಮ್ಮ ಹತ್ರ ಮಾತಾಡಿ ಇದನ್ನು ಇಡೀ ಪಬ್ಲಿಸಿಟಿ ಮಾಡಬೇಕು ಅಂತ ನನಗೆ ಉದ್ದೇಶ ಇಲ್ಲ. ಬಟ್ ನಾನು ಕೇಳೋದಾದ್ರೆ, ನೀವು ಬಂದು ಈ ಥರ ಗಲಾಟೆ ಆಯಿತು ಅಂತಲ್ಲ, ಇಡೀ ಊರೇ, ಇಡೀ ಕರ್ನಾಟಕನೇ ಹಬ್ಬಿಸ್ತಿದ್ಯಲ್ಲ. ಈಗ ಸರ್ ನಿಮ್ಮ ಸ್ಟ್ಯಾಂಡ್ ಏನು ಅಂತ ನನ್ನೊಂದು ಪ್ರಶ್ನೆ. ನೀವು ನಾನು ಬಂದು ಅಲ್ಲಿ ಜಗಳ ಮಾಡಬೇಕು ಅಂತ ನಾನು ಬಂದವನಲ್ಲ. ನಾನು ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ. ಹೌದು. ನಾನು ಅಲ್ಲಿರೋ ಜನರ ಬಗ್ಗೆ ಮಾತಾಡಿಲ್ಲ. ನಾನು ದೇವಸ್ಥಾನದ ಬಗ್ಗೆ ಮಾತಾಡಿಲ್ಲ. ನಾನು ಶಿವನ ಭಕ್ತಾನೆ. ನಾನು ಮಾತಾಡಿದ್ದು ಒಂದೇ ಸಿಂಪಲ್ ವಿಷಯ. ಸೌಜನ್ಯ ಬ್ರೂಟಲಿ ರೇಪ್ ಆಗಿ ಕೊಲೆ ಆಗಿದ್ದಾಳೆ, ಅವಳಿಗೆ ಒಂದು ನ್ಯಾಯ ಕೊಡಿಸ್ರಿ. ರಿಪೋರ್ಟರ್ ಮೇಲೆಲ್ಲ ಹಲ್ಲೆ ಮಾಡಿ ವಿಡಿಯೋ ಆಗಿ ತಗೊಂತಾ ಇದ್ದೀರಾ, ಕ್ಷೇತ್ರದ ಹೆಸರು ಹಾಳಾಗ್ತಾ ಇದೆ, ಅದು ಇದು ಅಂತ ಹೊಡೆದಿದ್ದವರು, ದೊಡ್ಡದು ಮಾಡಿದವರು. ಹೌದು. ಹಂಗಿದ್ದಾಗ ಇವಾಗ ನಾನು ಬಂದಿದ್ದಕ್ಕೆ ಜಗಳ ಆಯಿತು ಅಂದ್ರೆ ಇದಕ್ಕೆ ನಾನೇನಂತ ಹೇಳಲಿ ಸರ್? ಮತ್ತೊಂದು ವಿಷಯ, ನೀವು ನನ್ನ ಫೇಸ್ ನೋಡಿದ್ರೆ ಗೊತ್ತಾಗ್ಬೋದು. ನಾನು ಸವಾರಿ 2 ಮತ್ತು ಗೋದ್ರ ಅಂತ ಫಸ್ಟ್ ಇತ್ತು, ಡಿಯರ್ ವಿಕ್ರಮ್ ಅಂತ 2 ಫಿಲಮ್ನಲ್ಲಿ ಸೈಡ್ ಆ್ಯಕ್ಟಿಂಗ್ ಮಾಡಿದವನು. ಇಡೀ ಸೌತ್ ಕನ್ನಡಕ್ಕೆ ಬಂದು ಅವರು ಇಡೀ ಲೊಕೇಶನ್ ಬಗ್ಗೆ ನಾನು ಎಲ್ಲ ರೀತಿಯಲ್ಲಿ ಅರೇಂಜ್ಮೆಂಟ್ ಮಾಡಿಕೊಟ್ಟು ಅಲ್ಲಿ ಶೂಟಿಂಗ್ ನಡೆಯೋಕ್ಕೆ ನಾನೇ ಕಾರಣ ಅಂತ ಇಡೀ ಪರ್ಮಿಷನ್ ತಗೊಂಡು ನಾನು ಅದಕ್ಕೊಬ್ಬ ಪಾತ್ರಧಾರಿ. ನಾನು ಹೇಳ್ತೀನಿ, ನಾನು ಅದರ ಬಗ್ಗೆ ಎಂತ ಹೇಳ್ತೀನಿ ಅಂದರೆ, 13 ವರ್ಷದಿಂದ ಹೋರಾಟ ನಡೀತಿದ್ದೆ. ರಜತ್ತಿಗೆ ಅದರ ಬಗ್ಗೆ ಗೊತ್ತಿಲ್ಲ. ಈಗ ರಜತ್ತು ಬಂದು ಕಲ್ಲಾಡಿಸ್ತಿದ್ದಾನೆ, ಕೋಲಾಡಿಸ್ತಿದ್ದಾನೆ ಅಂತ ಸುಮಾರು ಜನ ಹತ್ರ ಬಾಯ್ಬಿಟ್ರು ಸರ್. ಸರಿ. 13 ವರ್ಷದಿಂದ ನಾನು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆನೂ ಇದ್ರ ಬಗ್ಗೆ ಹೋರಾಟ ಮಾಡಿದವನು, ಇದ್ರ ಬಗ್ಗೆ ಧ್ವನಿ ಎತ್ತಿದವನು, ಇದ್ರ ಬಗ್ಗೆ ಮಾತಾಡಿದವನು. ಅದು ಹಲವಾರು ಜನ ಪ್ರೆಸ್ ಅವ್ರಿಗೆ ಗೊತ್ತು. ಹೌದು. ಅದಾದ್ಮೇಲೆ ಬಿಗ್ ಬಾಸ್ ಆದ್ಮೇಲೆ ನಾನು ಅಲ್ಲಿ ಬಂದಿರೋದು ದೊಡ್ಡ ಸುದ್ದಿ ಆಯ್ತೆ ಹೊರತು ಇದು ನಾನು ಇವಾಗಿಂದ ಮಾಡಿರೋದಲ್ಲ. ಬಿಗ್ ಬಾಸ್ಗಿಂತ ಮುಂಚೆನೂ ನಾನು ಮಾಡಿದ್ದೀನಿ. ಹೌದು. ಅದು ಇವಾಗ ಬಿಗ್ ಬಾಸ್ ಆದ್ಮೇಲೆ ಅದು ಜಾಸ್ತಿ ಸುದ್ದಿ ಆಯ್ತು ಅಷ್ಟೇ. ಅದೇ. ಈಗ ಎಂತ ಗೊತ್ತುಂಟು ಸರ್, ಈಗ ನಾನು ಫೋನ್ ಮಾಡ್ತಿದ್ದು ರಜತ್ತು ಬಂದು ಈ ಥರ ಎಲ್ಲ ಆಯ್ತಲ್ಲ, ಇನ್ನು ಸುಬ್ರಹ್ಮಣ್ಯಕ್ಕೆ ಬಂದು ಸುಬ್ರಹ್ಮಣ್ಯದಲ್ಲೂ ಕೋಲಾಡಿಸ್ತಾನೆ ಅಂತ ಹಂಗೆ ಅಂತ ಕೆಲವರು ಮಾತಾಡ್ತಿದ್ದಾರೆ. ನಾನು ಹಂಗೆ ಅಂತೇಳಿ ಸರ್, ನೀವು ಸುಬ್ರಹ್ಮಣ್ಯಕ್ಕೆ ಬಂದಾಗ ನನಗೊಂದು ಫೋನ್ ಮಾಡಿ. ನನ್ನ ನಂಬರ್ ಇದೇ ನಂಬರು. ಬಟ್ ನೀವು ಬಂದರೆ ನೀವು ನನ್ನನ್ನೊಂದು ಮೀಟ್ ಆಗಿ, ನಾನು ಸುಬ್ರಹ್ಮಣ್ಯದಲ್ಲಿ ನಿಮಗೆ ಮೀಟ್ ಆಗ್ತೀನಿ. ಬಟ್ ನಿಮ್ಮ ಮೇಲೆ ನನಗೆ ಪರ್ಸನಲ್ ಆಗಿ ಯಾವುದು ಬೇಜಾರಿಲ್ಲ ಸರ್. ಈಗ ಅಂದರೆ ನಾವು ಊರಿನವರು ಎಲ್ಲ ಧರ್ಮಸ್ಥಳಕ್ಕೆ ಸಪೋರ್ಟ್ ಸರ್. ಅಲ್ಲ ಮಾಡಿ ಸರ್, ನಾನು ಧರ್ಮಸ್ಥಳಕ್ಕೆ ಸಪೋರ್ಟ್ ಮಾಡ್ತಾ ಇರೋದು. ನಾನೇನು ದೇವ್ರ ಬಗ್ಗೆ ಮಾತಾಡಿಲ್ಲ, ನಾನು ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ. ನಾನು ಮಾತಾಡೋದು ಒಂದು ಹೆಣ್ಮಗು ಮರ್ಡರ್ ಆಗಿದ್ದಾಳೆ, ಅವ್ರಿಗೆ ನ್ಯಾಯ ಕೊಡಿಸಿ. ತಪ್ಪೇನಿದೆ ಸರ್? ಸರ್, ನನಗೂ 2 ಮಕ್ಕಳಿದ್ದಾರೆ. ಈ ಥರ ನನ್ನ ಮನೆಯಾದರೂ ನಾನು ಬಿಟ್ಟುಕೊಡುವಂಥ ವಿಷಯ ಇಲ್ಲ. ಹೌದು. ಬಟ್ ಜನಗಳು 1000 ಮಾತಾಡ್ತಾರಲ್ಲ, ಅದಕ್ಕೆ ನಿಮ್ಮ ಹತ್ರ ಒಂದು ಮಾತಾಡುವ ಅಂತ ನಿನ್ನ ನಂಬರ್ ನಮಗೆ ಸಿಕ್ತು ಸರ್.